ಯಾದವ್. ಓಕೆ, ಇವತ್ತಿನ ವಿಶೇಷವಾಗಿ 6ನೇ ವರ್ಷದ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗವಾಗಿರ್ತಕ್ಕಂಥ ಈ ಭಾಗದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪಾಲನಹಳ್ಳಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ, ಸ್ವಾಮೀಜಿಗಳಿಗೂ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈಗ ತಾನೇ ತಮ್ಮನ್ನು ಕುರಿತು ಮಾತಾಡುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ವಾಮೀಜಿಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಯಾದವಾನಂದ ಸ್ವಾಮೀಜಿಗಳು ಅವರ ಹಿತ ನುಡಿಗಳನ್ನ, ಅವರ ಆಶೀರ್ವಚನವನ್ನು ನೀಡಿದ ಸಂದರ್ಭದಲ್ಲಿ ಜೊತೆಗೆ ನನಗೆ ಬಹಳ ಅಚ್ಚುಮೆಚ್ಚೆಯಾಗಿ ನಟ ಆಗಿರ್ತಕ್ಕಂತಹ ಸುಮನ್ ರವರು ಬಹಳ ಪ್ರೀತಿ ವಿಶ್ವಾಸದ ಮನುಕುಲಕ್ಕೆ ಯಾವ ಸಂದೇಶವನ್ನು ಕೊಡಬೇಕಾದ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಸುಮನ್ ರವರು ಇರ್ಬೋದು. ಅವರು ಈಗ ತಾನೇ ರಾಮಚಂದ್ರ ಯಾದವ್ ಅವರು ಕೂಡ ಮಾತಾಡಿದ್ರು. ಅವರ ವಿಚಾರಧಾರೆಗಳು ಕೂಡ ಅದು ಕೆಲವು ನೇರವಾಗಿ ಮಾತಾಡ್ತಾ ನಡೆ ನುಡಿಗೆ ಕಾರಣರಾಗಿರ್ತಕ್ಕಂಥ ಅವರು ಕೂಡ ಮಾತಾಡಿದ್ರು. ಹಾಗೂ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತಹ ವಕೀಲರು ಇರ್ಬೋದು, ಈರಣ್ಣ ಅವರಿರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲರ ಹೆಸರುಗಳಿಂದ ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳೇ ಹಾಗೂ ನನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ವೇದಿಕೆ ಮುಂದೆ ಇರ್ತಕ್ಕಂತಹ ನಿಮ್ಮೆಲ್ಲರೂ ಕೂಡ ನಾನು ವಂದಿಸಿ ಎರಡು ಮಾತು